كنتم خير أمة أخرجت للناس تأمرون بالمعروف وتنهون عن المنكر وتؤمنون بالله ولو آمن أهل الكتاب لكان خيرا ನನ್ನ ಪ್ರೀತಿಯ ಸಲಫಿ ಆದರ್ಶ ಬಂಧುಗಳೇ, ಇವರ ಕುರ್ಆನಿನಲ್ಲಿ ಸೂರಾ ಅಲ್ ಬಕರದ 255ನೇ ಸೂಕ್ತಿ, ಅದರಲ್ಲಿ ಬರುವಂತಹ ವಸಿಯ ಕುರ್ಸಿಯು ಸಮಾವಾತಿ ವಲ್ಲರ್ದ್ ಎಂಬಲ್ಲಿ ಕುರ್ಸಿಗೆ ಇವರು ಅಧಿಕಾರ ಪೀಠ ಎನ್ನುವಂತಹ ಅರ್ಥವನ್ನು ಕೊಟ್ಟಿದ್ದಾರೆ. ಇದು ಸಲಫಿ ವಿಚಾರಧಾರೆಗೆ ವಿರುದ್ಧವಾದಂತಹ ಒಂದು ಕಾರ್ಯವಾಗಿದೆ. ಅದನ್ನು ನಾವು ನಮ್ಮ ಸಿರಾತೆ ಮುಸ್ತಕೀಮ್ನಲ್ಲಿ ವಿಮರ್ಶಿಸಿದಾಗ ಅವರು ಅವರ ಪವಿತ್ರ ಸಂದೇಶದಲ್ಲಿ ಅದನ್ನು ಸಮರ್ಥಿಸುವ ನಿಟ್ಟಿನಲ್ಲಿ ಮೊಹಮ್ಮದ್ ಜುನಾಗಡಿ ಅವರ ತಫ್ಸೀರ್ನಿಂದ ಈ ಕುರ್ಸಿ ಎನ್ನುವಂತಹ ಪದಕ್ಕೆ ಕೊಟ್ಟಿರುವ 4 ಲೈನ್ಗಳ ಒಂದು ವಿಶ್ಲೇಷಣೆಯಿಂದ ಕೇವಲ ಒಂದು ಲೈನನ್ನು ಕತ್ತರಿಸಿ ಪವಿತ್ರ ಸಂದೇಶದಲ್ಲಿ ಮುದ್ರಿಸಿ ಜನರನ್ನು ವಂಚಿಸಲು ಪ್ರಯತ್ನಿಸಿದರು. ನಾವು ಅದನ್ನು ನಮ್ಮ ವಿಡಿಯೋ ತುಣುಕಿನಲ್ಲಿ ಸಂಪೂರ್ಣವಾಗಿ ಆ 4 ಲೈನ್ಗಳಲ್ಲಿ ಅಡಕವಾಗಿರುವಂಥ ವಿಶ್ಲೇಷಣೆಯನ್ನು ಕೊಟ್ಟು, ಇವರು ಇಲ್ಲಿ ಕಾಪಟ್ಯವನ್ನು ಮೆರೆದಿದ್ದಾರೆ. 4 ಲೈನ್ಗಳ ವಿಶ್ಲೇಷಣೆಗೆ ಕೇವಲ ಒಂದು ಲೈನನ್ನು ಕತ್ತರಿಸಿ ಹಾಕಿದ್ದಾರೆ ಎನ್ನುವುದನ್ನು ನಾವು ಸುಸ್ಪಷ್ಟವಾಗಿ ಜನರ ಮುಂದೆ ಅದನ್ನು ತೋರ್ಪಡಿಸಿದ್ವಿ. ಇದೀಗ ಅವರು ಅವರ ಆ ಧ್ವನಿ ಸುರುಳಿಯಲ್ಲಿ ಮತ್ತೆ ಆ ವಿಚಾರವನ್ನು ಸಮರ್ಥಿಸುವುದನ್ನು ನೋಡಿ. ಅದೇ ರೀತಿ ಲುಕ್ಮಾನು ಸಲಫಿ ಅವರ ಕುರ್ಆನ್ ವ್ಯಾಖ್ಯಾನದಲ್ಲಿ वसिया कुर्सी समावाति वल अर्द इब्न अब्बास रलियल्लाहु अन्हा कहते हैं कि कुर्सी से मुराद इल्म है, कुर्सी से मुराद इल्म है, यानी अल्लाह का इल्म आसमान और जमीन को घेरे हुए है. जैसे कि अल्लाह ताला फरिश्तों की दुआ का जिक्र करते हुए फरमाया, रब्बना वसिअत कुल्ल शैइन रहमतन व इल्मा, यानी ऐ हमारे रब तेरी रहमत और तेरा इल्म हर चीज को घेरे हुए है. बाद लोगों ने कहा है कि कुर्सी से मुराद अल्लाह ताला के दोनों कदमों की जगह है. अದೇ ಪ್ರಕಾರ ಜೂನಾಗಡಿ ಅವರ तफसीरನಲ್ಲಿ कुर्सी से बाद ने मौलुल कदमैन कदम रखने की जगह, बाद ने इल्म, बाद ने कुदरत और अजमत, बाद ने बादशाही और बाद ने अर्श से मुराद लिया है. ಲುಕ್ಮಾನ್ ಅಸ್-ಸಲಫಿ ಅವರು ಅದೇ ಪ್ರಕಾರ ಜೂನಾಗಡಿ ಅವರು ಕುರ್ಸಿಗೆ ಅರ್ಥ ನೀಡಿದ್ದಾರಾ ಇಲ್ಲವ ಮುಂದಿನ ಭಾಗ ಮತ್ತೆ ಚರ್ಚಿಸೋಣ. ಕುರ್ಸಿ ಎಂಬ ಪದಕ್ಕೆ ಅವರು ಅರ್ಥ ನೀಡಿದ್ದಾರೋ ಇಲ್ಲವೋ. ಇಲ್ಲಿ SKSMನವರು ಮೊಹಮ್ಮದ್ ಜುನಾಗಡಿ ಮತ್ತು ಲುಕ್ಮಾನ್ ಸಲಫಿ ಅವರು ಕೂಡ ಈ ಕುರ್ಸಿ ಎನ್ನುವಂತಹ ಪದಕ್ಕೆ ಅರ್ಥ ಸಂಕಲ್ಪಿಸಿದ್ದಾರೆ ಎಂದು ಸಮರ್ಥಿಸಲು ಇಲ್ಲಿ ಪ್ರಯತ್ನಿಸುತ್ತಿದ್ದಾರೆ. ಸಹೋದರರೇ, ಇಲ್ಲಿ ಲುಕ್ಮಾನ್ ಸಲಫಿಯವರಾಗಲಿ ಮೊಹಮ್ಮದ್ ಜುನಾಗಡಿಯವರಾಗಲಿ ಅಲ್ಲಿ ಅರ್ಥವನ್ನು ಸಂಕಲ್ಪಿಸಿ ಅಥವಾ ವ್ಯಾಖ್ಯಾನಿಸಿದ್ದೇ ಇಲ್ಲ. ಅಲ್ಲಿ ಅವರು ಕೆಲವರು ಕುರ್ಸಿಗೆ ಅಲ್ಲಾಹನ ಕದಮ್ ರಖ್ನೆ ಕಿ ಜಗ, ಅದೇ ಪ್ರಕಾರ ಕೆಲವರು ಇಲ್ಮ್, ಕೆಲವರು ಕುದ್ರತ್, ಕೆಲವರು ಅಜ್ಮತ್, ಕೆಲವರು ಬಾದಶಾಹಿ ಮತ್ತು ಕೆಲವರು ಅರ್ಶ್ ಎಂದು ಹೇಳುತ್ತಾರೆ ಎಂದು ಮಾತ್ರ ಹೇಳಿದ್ದಾಗಿದೆ. ಅದೇ ಪ್ರಕಾರ ಲುಕ್ಮಾನ್ ಸಲಫಿಯವರು ಕೂಡ ಅದನ್ನು ಕೆಲವು ಅಭಿಪ್ರಾಯಗಳನ್ನು ಮಾತ್ರ ಅವರು ಅಲ್ಲಿ ತೋರ್ಪಡಿಸುವುದಾಗಿದೆ. ವಾಸ್ತವದಲ್ಲಿ ಅದರ ಕನ್ಕ್ಲೂಷನನ್ನು ಅವರು ಮುಂದೆ ಹೇಳುತ್ತಿರುವುದನ್ನು ನೀವು ಕೇಳಿ. लेकिन सिफ़ात बारी ताला के बारे में मुहद्दिसीन और सलफ़ का ये मसलक है कि अल्लाह ताला की जो सिफ़ात जिस तरह कुरान व हदीस में बयान हुई है, इनकी बग़ैर तावील और कैफियत बयान किए इन पर ईमान रखा जाए. इसलिए यही ईमान रखना चाहिए. ಇದಾಗಿದೆ ಅವರು ಹೇಳುವಂತಹ ಮಾತು. ಅದೇ ಪ್ರಕಾರ ಲುಕ್ಮಾನ್ ಸಲಫಿ ಅವರು ಕೂಡ ಅವರ ಆ ತಫ್ಸೀರ್ನ ಕೊನೆಯಲ್ಲಿ ಹೇಳುವಂತಹ ಮಾತಿದೆ,
ये और इन जैसी तमाम आयतों और सही अहादीस में बारी ताला की जिन सिफात का जिक्र आया है, इनके बारे में सलफ़ुस सालिहीन का यही तरीका रहा है कि इन पर ईमान रखा जाए और इनकी कैफियत ना बयान की जाए. ಇದಾಗಿದೆ ಲುಕ್ಮಾನ್ ಸಲಫಿ ಅವರ ತಫ್ಸೀರ್ನಲ್ಲಿ ಹೇಳುತ್ತಿರುವುದು. ಇಲ್ಲಿ ಮತ್ತೆ ಆ ವ್ಯಾಖ್ಯಾನದಿಂದ ಒಂದು ಅಂಶವನ್ನು ಕತ್ತರಿಸಿ ಜನರ ಮುಂದಿಟ್ಟು ಮತ್ತೆ ಜನರನ್ನು ವಂಚಿಸಲು ಇವರು ಪ್ರಯತ್ನ ಪಡುತ್ತಿರುವುದನ್ನು ನಮಗೆ ಕಾಣಬಹುದಾಗಿದೆ. ಸ್ನೇಹಿತರೆ, ಅವರು ಮೊಹಮ್ಮದ್ ಜುನಾಗಡಿಯವರ ಈ ಒಂದು ಕುರ್ಆನ್ ವ್ಯಾಖ್ಯಾನ ಗ್ರಂಥದಿಂದ ಈ ಕುರ್ಸಿಗೆ ನೀಡಿರುವಂತಹ ವಿಶ್ಲೇಷಣೆಯಲ್ಲಿ ಮುಂದಿನ ಭಾಗದಲ್ಲಿ ಕುರ್ಸಿಯ ಕುರಿತು ಚರ್ಚಿಸುವುದೇ ಇಲ್ಲ, ಅದು ಅಲ್ಲಾಹನ ಸಿಫಾತುಗಳ ಬಗ್ಗೆ ಚರ್ಚಿಸುವುದಾಗಿದೆ ಎಂದು ಹೇಳುತ್ತಿದ್ದಾರೆ. ವಾಸ್ತವದಲ್ಲಿ ಇದು ಕೂಡ ಅವರು ನಡೆಸುವಂತಹ ಒಂದು ವಂಚನೆಯಾಗಿದೆ. ಅವರು ಹೇಳುವುದನ್ನು ಆಲಿಸೋಣ. ಪವಿತ್ರ ಸಂದೇಶ ಪತ್ರಿಕೆಯಲ್ಲಿ ಪೂರ್ತಿ ಅರ್ಥವನ್ನು ಕೊಡದೆ ವಂಚಿಸಿದ್ದಾರೆಂದು ಕಾಟಿಪ್ಪಳ್ಳರವರು ನಮ್ಮ ಮೇಲೆ ಆರೋಪಿಸಿದ್ದಾರೆ. ಮುಂದುವರಿದ ಭಾಗದಲ್ಲಿ ಕುರ್ಸಿಯ ವಿಷಯವನ್ನು ಪರಾಮರ್ಶಿಸುವುದೇ ಇಲ್ಲ. ನಿಮಗೂ ನಿಮ್ಮೊಂದಿಗೆ ಇದ್ದವರಿಗೂ ಅದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮುಂದಿನ ಭಾಗದಲ್ಲಿ ಅಲ್ಲಾಹನ ಸಿಫಾತಿನ ಬಗ್ಗೆ ಚರ್ಚಿಸುವುದಾಗಿದೆ. ನಿಮಗೂ ನಿಮ್ಮೊಂದಿಗೆ ಇದ್ದವರಿಗೂ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಅವರು ಹೇಳುತ್ತಾರೆ. ವಾಸ್ತವದಲ್ಲಿ ಅವರಿಗೆ ಇದರ ಅರ್ಥವು ಸರಿಯಾಗಿ ತಿಳಿದಿದ್ದರೂ ಕೂಡ ಅವರು ಅರ್ಥವಾಗದಂತೆ ನಡೆಸುವುದಾಗಿದೆ. ಏಕೆಂತ ಹೇಳಿದರೆ ಅವರು ಅವರ ವಾದವನ್ನು ಸಮರ್ಥಿಸಲು ಇಲ್ಲಿ ಈ 4 ಲೈನ್ಗಳ ಈ ಒಂದು ವ್ಯಾಖ್ಯಾನವನ್ನು ಮುರಿದು ಅವರು ಜನರ ಮುಂದೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ವಾಸ್ತವದಲ್ಲಿ ಇದರಲ್ಲಿ ಏನಿದೆ, ಲೇಕಿನ್ ಸಿಫಾತೆ ಬಾರಿ ತಾಲಾ के बारे में मुहद्दिसीन और सलफ का ये मसलक है कि अल्लाह ताला की जो सिफात जिस तरह कुरान व हदीस में बयान हुई है, इनकी बगैर तावील और कैफियत बयान किए इन पर ईमान रखा जाए. ಇಷ್ಟು ಮಾತ್ರ ಅವರು ಮತ್ತೆ ಈ ಒಂದು ವ್ಯಾಖ್ಯಾನದಿಂದ ಅವರು ಓದಿ ಹೇಳುತ್ತಾರೆ. ಆ ನಂತರ ಇರುವುದನ್ನು ಕೇಳಿ. इसलिए यही ईमान रखना चाहिए कि ये फिल वाकई कुर्सी है. इसलिए यही ईमान रखना चाहिए कि ये फिल वाकई कुर्सी है जो अर्श से अलग है. इसकी कैफियत क्या है और इस पर वो किस तरह बैठता है उसको हम बयान नहीं कर सकते, क्योंकि इसकी कुना और हकीकत से हम बेखबर है. ಇಲ್ಲಿ ಸ್ಪಷ್ಟವಾಗುವುದೇನು ಅಂತ ಹೇಳಿದರೆ, ಈ ಮೊಹಮ್ಮದ್ ಜುನಾಗಡಿಯವರ ಈ ಒಂದು ಕುರ್ಸಿಗೆ ಸಂಬಂಧಿಸಿದಂತಹ ಈ 4 ಲೈನ್ಗಳ ಈ ಒಂದು ವ್ಯಾಖ್ಯಾನ ಇದು ಸಂಪೂರ್ಣವಾಗಿ ಕುರ್ಸಿಗೆ ಸಂಬಂಧಿಸಿದಂತಹ ವ್ಯಾಖ್ಯಾನವಾಗಿದೆ. ಅದನ್ನು ಅವರು ಕತ್ತರಿಸಿ ಅದನ್ನು ಬೇರ್ಪಡಿಸಿ ಕೆಲವು ಕುರ್ಸಿಗೆ ಸಂಬಂಧಪಟ್ಟಿದ್ದು ಮತ್ತು ಬಾಕಿ ಸಿಫತಿಗೆ ಸಂಬಂಧಪಟ್ಟಿದ್ದು ಎಂದು ಹೇಳುವುದನ್ನು ನೀವು ಈಗಾಗಲೇ ಆಲಿಸಿದ್ದೀರಿ. ಇದು ಅವರು ಮಾಡುವಂತಹ ವಂಚನೆಯಾಗಿದೆ. ಅವರು ಮತ್ತೆ ಮುಂದುವರಿಸುತ್ತಾ ಹೇಳುವುದನ್ನು ಕೇಳಿ. ಉರ್ದು ಕುರ್ಆನ್ ತಫ್ಸೀರ್ನಲ್ಲಿ ಸಿಫತ್ಗೆ ಅರ್ಥ ಕೊಡಬಾರದು ಎಂದು ಹೇಳಲೇ ಇಲ್ಲ. ಇಲ್ಲಿ लेकिन सिफात बारी ताला के बारे में मुहद्दिसीन और सलफ का ये मसलक है कि अल्लाह ताला की जो सिफात जिस तरह कुरान व हदीस में बयान हुई है उनकी बगैर तावील और कैफियत बयान किए उन पर ईमान रखा जाए. ಅಂದರೆ ಇಲ್ಲಿ ಕುರಾನ್ ನಲ್ಲಿ ಅಲ್ಲಾಹನ ಸಿಫಾತಿಗೆ ವ್ಯಾಖ್ಯಾನ ನೀಡಬಾರದು. ಕುರ್ಆನ್ ಮತ್ತು ಹದೀಸಿನಲ್ಲಿ ಯಾವ ರೀತಿ ಬಂದಿದೆ ಅಷ್ಟು ಮಾತ್ರ ಹೇಳಲಿಕ್ಕೆ ನಮಗೆ ಅನುಮತಿ ಇರುವುದು. ಅಲ್ಲಾಹನ ಕೈ ಯದುಲ್ಲಾಹ್, ಅಲ್ಲಾಹನ ಕೈ ಅದು ಅಷ್ಟೇ, ಅಲ್ಲಾಹನ ಕೈ ಎಂದಷ್ಟೇ ಮಾತ್ರ ಹೇಳಬೇಕಲ್ಲದೆ ಅಲ್ಲಾಹನ ಕೈ ಹೇಗಿದೆ, ಯಾವ ರೀತಿ ಇದೆ ಎಂಬಂತಹ ವ್ಯಾಖ್ಯಾನವನ್ನು ನೀಡಬಾರದು. ಅಲ್ಲಾಹನ ಸಿಫತಿಗೆ SKSMನವರು ಇಲ್ಲಿ ನಡೆಸುವಂತಹ ಮತ್ತೊಂದು ವಂಚನೆಯನ್ನು ನೋಡಿ. ಅವರು ಮತ್ತೆ ಈ ಒಂದು ಕುರ್ಸಿಗೆ ಸಂಬಂಧಿಸಿದಂತಹ ಈ ವ್ಯಾಖ್ಯಾನವನ್ನು ಮುರಿದು ತೆಗೆದು ಮತ್ತೆ ಅಲ್ಲಿ ಅವರ ಕೈಚಳಕವನ್ನು ತೋರ್ಪಡಿಸುವುದನ್ನು ನೀವು ಗಮನಿಸಿರಬಹುದು. ಅವರು ಹೇಳುತ್ತಾರೆ, ಲೇಕಿನ್ सिफात बारी ताला के बारे में मुहद्दिसीन और सलफ का ये मसलक है कि अल्लाह ताला की जो सिफात जिस तरह कुरान व हदीस में बयान हुई है इनकी बगैर तावील और कैफियत बयान किए इन पर ईमान रखा जाए. ಇಷ್ಟಕ್ಕೆ ಅವರು ಅವರ ಆ ವ್ಯಾಖ್ಯಾನವನ್ನು ನಿಲ್ಲಿಸಿ ಅಲ್ಲಿ ಸಿಫಾತಿನ ಕುರಿತಾಗಿದೆ ಅಲ್ಲಿ ಚರ್ಚಿಸುವುದು ಎಂದು ಹೇಳುವ ಮಟ್ಟಿಗೆ ಹೋಗಿ ಅಲ್ಲಿ
ಕುರ್ಸಿಯನ್ನು ಬಿಟ್ಟು ಅಲ್ಲಿ ಯದುಲ್ಲಾ ಅಲ್ಲಾಹನ ಕೈ ಅದನ್ನು ನಾವು ವ್ಯಾಖ್ಯಾನಿಸಬಾರದು. ಅದು ಹೇಗಿದೆ, ಅದರ ರೂಪವೇನು, ಆ ರೀತಿ ಅದನ್ನು ವ್ಯಾಖ್ಯಾನಿಸಬಾರದು ಎನ್ನುವುದಾಗಿದೆ ಅಲ್ಲಿ ಇರುವಂತಹ ತಾತ್ಪರ್ಯ ಎಂದು ಅವರು ನಡೆಸುವಂತಹ ಆ ಒಂದು ವಂಚನೆ ಇದೀಗ ನೀವು ಗಮನಿಸಿರಬಹುದು. ವಾಸ್ತವದಲ್ಲಿ ಅಲ್ಲಿ ಮುಂದೆ ಇರುವುದೇನು, ಇಸ್ಲಿಯೇ ಯಹಿ ಈಮಾನ್ ರಕ್ಕಾ ಜಾಯ್, ಅದರ ನಂತರ ಇರುವಂತಹ ಪದ इसलिए यही ईमान रखा जाए कि ये फिल वाक़ई कुर्सी है जो अर्श से अलग है, इसकी कैफियत क्या है, इस पर वो किस तरह बैठता है, उसको हम बयान नहीं कर सकते. ಇಲ್ಲಿ ಮತ್ತೆ ಮತ್ತೆ ಇವರು ಜನರನ್ನು ವಂಚಿಸುತ್ತಿರುವುದನ್ನು ನೀವು ಗಮನಿಸಬೇಕು. ಏಕೆ ಅಂತ ಹೇಳಿದರೆ, ಮೊದಲು ಅವರು ಅಲ್ಲಾಹನ ಪಿಂಡಲಿ ಅದು ಸಿಫತ್ತಿನಲ್ಲಿ ಒಳಪಡುವುದಿಲ್ಲ ಎಂದು ವಾದಿಸಿದರು ಪವಿತ್ರ ಸಂದೇಶದಲ್ಲಿ. ಇದೀಗ ಅವರು ಅವರ ಧ್ವನಿ ಸುರುಳಿಯಲ್ಲಿ ಅದೇ ಕುರ್ಸಿ ಸಿಫತ್ತಲ್ಲ ಎಂದು ವಾದಿಸುವ ಸಲುವಾಗಿ ಅಲ್ಲಿ ಮತ್ತೆ ಅಲ್ಲಾಹನ ಯದುಲ್ಲಾ ಅಲ್ಲಾಹನ ಕೈಯನ್ನು ಅಲ್ಲಿ ಅವರು ಉಲ್ಲೇಖಿಸುತ್ತಾರೆ. ವಾಸ್ತವದಲ್ಲಿ ಇವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೆಗೆಯುತ್ತಾ ಹೋಗಿ ಅವರು ಮತ್ತೆ ಅಲ್ಲಿ ಹೊಂಡಕ್ಕೆ ಬೀಳುತ್ತಿರುವಂತಹ ಒಂದು ದಯನೀಯ ಪರಿಸ್ಥಿತಿಯನ್ನಾಗಿದೆ ನಾವು ಅಲ್ಲಿ ದರ್ಶಿಸುತ್ತಿರುವುದು ಎಂದು ನಾನು ಈ ಸಂದರ್ಭದಲ್ಲಿ ಜನರ ಮುಂದೆ ಹೇಳುತ್ತಾ ಇದ್ದೇನೆ. ಏಕೆಂತ ಹೇಳಿದರೆ, ಇವರ ಸ್ಪಷ್ಟವಾದಂತಹ ಈ ಚಿತ್ರಣ, ಇವರು ನಡೆಸುವಂತಹ ಕೈಚಲಕ, ಇವರು ಅಲ್ಲಾಹನ ಗ್ರಂಥದಲ್ಲಿ ನಡೆಸುತ್ತಿರುವಂತಹ ಈ ಒಂದು ಹಸ್ತಕ್ಷೇಪ, ಈ ರೀತಿಯ ಒಂದು ಅಪಾರ್ಥವನ್ನು ಕಲ್ಪಿಸಿ ಸಲಫಿ ವಿಚಾರಧಾರೆಗೆ ಇವರು ಮಾಡುತ್ತಿರುವಂತಹ ಒಂದು ವಂಚನೆಯನ್ನ ಜನರು ತಿಳಿದುಕೊಳ್ಳಬೇಕೆಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಇದ್ದೇನೆ.